ನೆಕ್ಸ್ಟ್ ವೀಕ್ ನಮ್ಮ ಫೈನಲ್ ಇಯರ್ ರಿಸಲ್ಟ್ ಐತಿ. ಸೊ ನಮ್ಮ ಕಾಲೇಜಿಗೆ ನೀನ ಫಸ್ಟ್ ಬರ್ತಿ. ನಾ ಫಸ್ಟ್ ಬಂದ್ರೆ ನೀ ಸೆಕೆಂಡ್ ಬಂದ ಬರ್ತಿ. ಬಂದರೂ ಬರ್ಬೋದು. ಈ ಪ್ರೀತಿ ಅನ್ನೋದು ಎಷ್ಟು ವಿಚಿತ್ರ ಅಲ್ಲ. ಪರಿಚಯ ಇಲ್ಲಾರ್ದವ್ರನ್ನು ಪರಿಚಯ ಮಾಡಿಸಿ ತಮ್ಮ ಸುಖ ದುಃಖನೂ ಶೇರ್ ಮಾಡ್ತಾರೆ. ಮತ್ತು ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿನೂ ಮಾಡ್ತಾರೆ. ಇದ್ರೂ ಇರ್ಬೋದ. ತಂದೆ ತಾಯಿ ಪ್ರೀತಿ ಅಂತೂ ನಾ ಕಾಣಲಿಲ್ಲ, ಅನುಭವಿಸ್ಲೂ ಇಲ್ಲ. ಆದರೆ ನೀ ಕೊಡೋ ಪ್ರೀತಿ ಅದನ್ನೆಲ್ಲ ಮರಿಸ್ತು. ನಾನು ಇನ್ಮೇಲೆ ಒಂದು ಕವನ ಬರ್ದಾನೆ ಹೇಳಿ. ನನ್ನ ಮ್ಯಾಗ ಕವನ ಬರ್ದಿ ಹೇಳು. ನಿನ್ನ ಮನಸ್ಸು ಕೊಟ್ಟಿತ್ತು ನನಗೆ ಕರೆ, ವಾ ವಾ ವಾ. ನಿನ್ನ ಹೃದಯದಲ್ಲಾದ ಸೆರೆ, ವಾ ವಾ ವಾ. ನನ್ನ ಜೀವನಕ್ಕೆ ನೀನೇ ಆಸರೆ. ವಾವ್, ಸೂಪರ್. ನನಗಂತೂ ತುಂಬ ಇಷ್ಟ ಆಯಿತು. ರಚ್ಚು, ನೀನು ನನ್ನ ಬಿಟ್ಟು ಹೋಗಲ್ಲ? ಹುಚ್ಚ, ಹಂಗೆದಕ್ಕೆ ಯೋಚನೆ ಮಾಡ್ತೀನಿ ನೀನು? ನಾನು ನಿನ್ನ ಕೈ ಬಿಟ್ಟು ಹೋಗೋದೇ ಇಲ್ಲ. ಅಷ್ಟು ಕೆಟ್ಟ ಹುಡುಗಿ ಅಂತೂ ಅಲ್ಲ ನಾನು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಜುನಾಥಿ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇವರ ಜೊತೆಗೆ ರಕ್ಷಿತಾ ಅವರು ಕೂಡ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇವರಿಗೆ ನಾವು ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಕಾಲರ್ ರಿಸೀವ್ ಮಾಡತ್ತಿಲ್ಲ ಯಾಕೆ ನೀನಿಂದ್ರ? ಕಾಲರ್ ರಿಸೀವ್ ಮಾಡತ್ತಿಲ್ಲ ಅವನು. 2-3 ದಿನ ಅದು ಕಾಲ್ ಮಾಡತ್ತೀನಿ, ಕಾಲ ಪಿಕ್ ಮಾಡತ್ತಿಲ್ಲ. ಏನಾಗಿರ್ಬೋದು? ಯಶು ಕೇಳಿದ್ರೆ ಗೊತ್ತಿಲ್ಲ ತಾಳ. ರಿಸಲ್ಟು ಬಂತ, ಕಾಲೇಜಿಗೆ ರ್ಯಾಂಕ ನಾವಿಬ್ರು. ಈಗ ನೋಡ್ರೆ ಕಾಲರ್ ರಿಸೀವ್ ಮಾಡತ್ತಿಲ್ಲ. ಹಲೋ, ಏನೇನು ಕಿರಿಕಿರಿ? ಎದಕ್ಕೆ ನಂಗೆ ಹೊಳಲಿ ಕಾಲ್ ಮಾಡತ್ತೀನಿ? ಏನು ಕಾಲಾಗ ರಿಸೀವ್ ಮಾಡತ್ತಿಲ್ಲ ನೀನು? 2-3 ದಿನ ಅದು ಕಾಲ್ ಮಾಡತ್ತೆ ನಿಂಗೆ. ರೆಗ್ಯುಲರ್ ಆಗಿ ಮೀಟ್ ಆಗ್ತಿದ್ವಲ್ಲ, ಅಲ್ಲೇ ಬಾ. ಸರಿ ಬಾ. ಆತ್ ತಗೋ. ಹಾಂ, ಬರ್ತೀನಿ ಬಾ.